ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ಒಂದು ವೈರಲ್ ಚಿಕನ್ ರೆಸಿಪಿ ಇರ್ತದೆ. 1 ತಿಂಗಳಾಯಿತು ವೈರಲ್ ಆಗಿ. ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ವೆರಿ ಟೇಸ್ಟಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ. ಅಂದರೆ 2 ಪೀಸ್ ತಗೊಂಡಿದ್ದೇನೆ, ಅಂದರೆ ಲೆಗ್ ಪೀಸ್ ತಗೊಂಡಿರುವಂಥದ್ದು. ಸೊ ನೀವು ಬ್ರೆಸ್ಟ್ ಪೀಸ್ ಒಂದು ತಗೊಂಡ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅದು ನಾವು ಆಲ್ಫಾಮಿಗೆಲ್ಲ ಮಾಡ್ತೇವಲ್ಲ, ಹಾಗೆ ಕಟ್ ಮಾಡಿದರೆ ಅಂದರೆ ಅದರಲ್ಲಿ ಮಸಾಲೆ ಎಲ್ಲ ಒಳ್ಳೆ ಹಿಡಿತದೆ. ಅದಕ್ಕಾಗಿ ಮಸಾಲೆ ಮಾಡಲಿಕ್ಕೆ ಒಂದು ಮಿಕ್ಸ್ ಜಾರಿಗೆ ಬೆಳ್ಳುಳ್ಳಿ ಮತ್ತು ಸಣ್ಣ ಈರುಳ್ಳಿ ಉಂಟಲ್ಲ, ಶಾಲೆಡ್ಸ್, ಅದು ಕಾಯಿ ಮೆಣಸು. ಶಾಲೆಡ್ಸ್ ಮತ್ತು ಕಾಯಿ ಮೆಣಸು ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದರೆ ಸ್ಪೈಸಿ ಬೇಕು ಅಂತ ಹೇಳಿದರೆ ಮಾತ್ರ ಹಾಕ್ಬೋದು. ಇನ್ನು ಇದಕ್ಕೆ ಪೌಡರ್ಸ್ ಆಗಿ ಅರಿಶಿನ ಹುಡಿ, ಪೆಪ್ಪರ್ ಮತ್ತು ಮೆಣಸಿನ ಹುಡಿ, ಕರ್ಡ್, ಲೆಮನ್, ಅಂದರೆ ಲೆಮನ್ ಸ್ಕ್ವೀಸ್ ಮಾಡಿ ತಗೊಳ್ಳುವಂಥದ್ದು. ಸೊ ಇದನ್ನು ಚಿಕನಿಗೆ ಚೆನ್ನಾಗಿ ಸವರಿ ಹಾಕಬೇಕು. ಅಂದರೆ ಅದು ಎಷ್ಟೆಲ್ಲ ಬೇಕು ಅಂತ ಹೇಳಿ ನಾನು ಕರೆಕ್ಟಾಗಿ ನಿಮಗೆ ಇದರಲ್ಲಿ ತಿಳಿಸ್ತೇನೆ. ಇದು ಗ್ರೀನ್ ಚಿಲ್ಲಿ 1, ಶಾಲೆಟ್ಸ್ 2 ರಿಂದ 3, ಗಾರ್ಲಿಕ್ 4 to 5 ಎಸಳು ಅದರದ್ದು, ಜಿಂಜರ್ 1 ಇಂಚಷ್ಟು, ಮತ್ತು ಪೌಡರ್ಸ್ ಆಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಅದನ್ನು ನೀವು ಬೇಕಾದರೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಮತ್ತು 1 ಟೇಬಲ್ ಸ್ಪೂನ್ ಖಾರದ ಚಿಲ್ಲಿ ಪೌಡರನ್ನು ಕೂಡ ಸೇರಿಸ್ಬೋದು. ಮತ್ತು ಲೆಮನ್, ಒಂದು ಅರ್ಧ ಲೆಮನನ್ನು ಸ್ಕ್ವೀಸ್ ಮಾಡಿ ಅದರ ಜ್ಯೂಸ್ ತಗೊಳ್ಬೇಕು. ಮತ್ತು ಟರ್ಮರಿಕ್ ಪೌಡರ್ ½ ಟೀ ಸ್ಪೂನ್, ಮತ್ತು ಕರ್ಡ್ ½ ಕಪ್, ಮತ್ತು ಟೇಸ್ಟಿಗೆ ಸಾಲ್ಟ್, ಮತ್ತು ಪೆಪ್ಪರ್ ಒಂದು ½ ಟೀ ಸ್ಪೂನ್ ಅಷ್ಟು ತಗೊಂಡ್ರೆ ಇದು ಎಲ್ಲ ಕೂಡ ಒಟ್ಟಿಗೆ ಬ್ಲೆಂಡ್ ಮಾಡಬೇಕು. ಅಂದರೆ ಅದು ಫೈನಾಗಿ ಬ್ಲೆಂಡ್ ಮಾಡಬೇಕು. ಅಂದರೆ ಅದು ಚಿಕನಿಗೆ ಹಾಕುವಾಗ ನಮಗೆ ಅದರಲ್ಲಿ ಎಂತ ತರಿ ಸಿಗಬಾರ್ದು, ಅಷ್ಟು ಫೈನಾಗಿ ನಾವು ಅದನ್ನು ಬ್ಲೆಂಡ್ ಮಾಡಿ ತಗೊಳ್ಬೇಕು. ನಾನೀಗ ಅದನ್ನು ನಿಮಗೆ ಬ್ಲೆಂಡ್ ಮಾಡಿ ತೋರಿಸ್ತೇನೆ. ಇದಕ್ಕೆ ಮತ್ತೆ ನೀರು ಸೇರಿಸುವುದು ಬೇಡ. ಇದು ಕರ್ಡ್ ಮತ್ತು ಲೆಮನ್ ಜ್ಯೂಸ್ ಅರ್ಧ ಸ್ಕ್ವೀಸ್ ಮಾಡಿದ್ದೇವೆ ಅಲ್ಲ, ಅದೇ ಸಾಕು. ಟೇಸ್ಟಿಗೆ ಮಾತ್ರ ಸಾಲ್ಟ್ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಫೈನ್ ಪೇಸ್ಟ್ ಮಾಡಿ ಮತ್ತು ನಾವು ಚಿಕನನ್ನು ಸ್ವಲ್ಪ ತಗೊಳ್ಳುವಾಗ ಬೇಕಾದರೂ ಅವರು ಕೂಡ ಹೀಗೆ ಆಲ್ಫಾಮಿಗೆಲ್ಲ ಕೊಡ್ತಾರೆ, ಅವರು ಸ್ವಲ್ಪ ಅದನ್ನು ಬುದ್ಧಿ ಹುಡಿ ಮಾಡ್ತಾರೆ ಮಸಾಲೆ ಎಲ್ಲ ಹಿಡಿಲಿಕ್ಕೆ. ಇಲ್ಲ ಅಂತ ಹೇಳಿದರೆ ನಾವೇ ಅದನ್ನು ಸ್ವಲ್ಪ ಯಾವುದೋ ಸ್ಪೂನಲ್ಲಿ ಏನಾದರೂ ಕುತ್ತಿ ಕೂಡ ತೂತು ಮಾಡ್ಬೋದು. ಯಾಕಂತ ಹೇಳಿದರೆ ಮಸಾಲೆ ಒಳ್ಳೆ ಹಿಡಿಬೇಕು, ಅದಕ್ಕಾಗಿ. ಸೊ ಇದೆಲ್ಲ ಈಗ ಮಸಾಲೆ ರೆಡಿಯಾಗಿದೆ ನೋಡಿ. ಹೀಗೆ ನಾನು ಫುಲ್ ಕಂಪ್ಲೀಟಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ, ಸವರ್ತಾ ಇದ್ದೇನೆ ಪೀಸಿಗೆ. ಈ ಮಸಾಲೆಯಿಂದಲೇ ಇದಕ್ಕೆ ತುಂಬ ಟೇಸ್ಟಿ ಇರುವಂಥದ್ದು. ಸೊ ನಂತರ ಇದರ ಮೇಲೆ ಒಂದು ಕ್ರೀಮಿಯಾಗಿರುವಂತಹ ಮೈನೈಸ್ ಕೂಡ ರೆಡಿ ಮಾಡಲಿಕ್ಕೆ ಉಂಟು. ಇನ್ನು ಇದು ಟೈಮ್ ಇದ್ದರೆ ನಿಮಗೆ ಟೈಮ್ ಇಲ್ಲ, ನೀವು ಯಾರಾದರೂ ಗೆಸ್ಟ್ ಬರುವಾಗ ಮಾಡೋದಾದರೆ ಅರ್ಧ ಗಂಟೆ ಆದರೂ ನೀವು ಇದನ್ನು ಫ್ರಿಜ್ಜಲ್ಲಿ ರೆಸ್ಟಲ್ಲಿ ಇಡಬೇಕು. ಇಲ್ಲ ಅಂತ ಹೇಳಿದರೆ ನೀವು 1 ರಿಂದ 2 ಗಂಟೆ ಇಟ್ಟರೆ ತುಂಬ ಒಳ್ಳೆಯದು. ಸೊ ಮತ್ತು ಕರ್ಡ್ ಮತ್ತು ಲೆಮನ್ ಸ್ಕ್ವೀಸ್ ಮಾಡಿದ ಕಾರಣ ಮಸಾಲೆ ಒಳ್ಳೆ ಹಿಡಿದಿರ್ತದೆ. ಅಷ್ಟೊತ್ತು ಇಟ್ಟರೆ ಅರ್ಧ ಗಂಟೆ ಇಟ್ಟರೂ ಸಾಕಾಗ್ತದೆ. ಇನ್ನು ಇದನ್ನು ಮಾಡುವಂಥ ಬಟರಲ್ಲಿ ಫ್ರೈ ಮಾಡ್ತಾ ಇರುವಂಥದ್ದು. ಅಂದರೆ ಅದು ಸ್ವಲ್ಪ ಟೇಸ್ಟ್ ಹೆಚ್ಚು ಬಟರ್ ಹಾಕಿದರೆ, ಅದಕ್ಕಾಗಿ. ಮತ್ತು ಬಟರ್ ಹಾಕಿದರೆ ಅದು ತುಂಬ ಕರಿತದೆ. ಸೊ ಅದಕ್ಕಾಗಿ ನಾನೀಗ ನೋಡಿ 2 ಪೀಸಷ್ಟು ಬಟರ್ ಹಾಕಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ತಾ ಇದ್ದೇನೆ. ನೀವು ಯಾವುದು ವೆಜಿಟೇಬಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಾವು ಸನ್ಫ್ಲವರ್ ಆಯಿಲ್ ಹಾಕಿದರೆ ಇದು ಸ್ವಲ್ಪ ಕರಿಯುವುದು ಕಡಿಮೆ ಇರ್ತದೆ. ಅಂದರೆ ತುಂಬ ಕರಿಯುವುದಿಲ್ಲ, ಕರೀತದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಅಂತ ಹೇಳಿ ಅಷ್ಟೇ. ಇದು ಬಿಸಿಯಾದ ನಂತರ ಈಗ ಚಿಕನನ್ನು ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಅಂದರೆ ನೀವು ಹೈ ಫ್ಲೇಮಲ್ಲಿ ಇಡಬಾರ್ದು, ಆದಷ್ಟು ಲೋ ಫ್ಲೇಮಲ್ಲೇ ನೀವು ಕುಕ್ ಮಾಡಬೇಕು. ಇಲ್ಲಾಂತ ಹೇಳಿದರೆ ಅದು ಬೇಯುವುದಿಲ್ಲ ಒಳಗೆ, ಸ್ವಲ್ಪ ತಿಕ್ಕಾಗಿರ್ತದಲ್ಲ ಪೀಸೆಲ್ಲ, ನಾವು ಮಸಾಲೆ ಒಳಗೆ ಹೋಗಿರ್ತದೆ. ಅಂದರೆ ನೀವು ಬ್ರೆಸ್ಟ್ ಪೀಸ್ ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಬ್ರೆಸ್ಟ್ ಪೀಸ್ ಅದನ್ನು ಮಿಡ್ಲಲ್ಲಿ ಕಟ್ ಮಾಡಿ ಅದನ್ನು ಓಪನ್ ಮಾಡಿ ಅದಕ್ಕೆ ಮಸಾಲೆ ಹಾಕಿ ಓಪನಲ್ಲೇ ಬೇಯಿಸ್ಲಿಕ್ಕೂ ಆಗ್ತದೆ. ಸೊ ನಾವು ಲೆಗ್ ಪೀಸ್ ತಗೊಂಡ್ರೆ ಅದು ಸ್ವಲ್ಪ ತಿಕ್ಕಾಗಿರ್ತದಲ್ಲ, ಅದಕ್ಕೆ ನಾನೊಂದು 20 ರಿಂದ 30 ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ದೇನೆ. ಮತ್ತು ಚಿಕನ್ ಸ್ವಲ್ಪ ಸಾಫ್ಟ್ ಇದ್ದರೆ ಬೇಗ ಕುಕ್ ಆಗ್ತದೆ, ಸ್ವಲ್ಪ ಹಾರ್ಡಿದ್ದರೆ ನೀವು ಇನ್ನೂ ಕೂಡ ಒಂದು 10 ಮಿನಿಟ್ಸ್ ಹೆಚ್ಚು ನೀವು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು. ಈ ರೆಸಿಪಿ ಹೆಸರು ವೈರಲ್ ಇಫಾ ಚಿಕನ್ ಅಂತೇಳಿ. ಅಂದರೆ ಇದು ಗಲ್ಫ್ ಕಂಟ್ರೀಸಲ್ಲೆಲ್ಲ ಮೊದಲೇ 1 ತಿಂಗಳಾಯಿತು ವೈರಲ್ ಆಗಿ. ಅಂದರೆ ಒಂದು ಮಾಡಿದ ನಂತರ ನಾವು ಟೇಸ್ಟ್ ನೋಡಿ ವಿಡಿಯೋ ಮಾಡುವಂಥದ್ದು. ಸೊ ಇದು ತುಂಬ ಟೇಸ್ಟ್ ಇದ್ದ ಕಾರಣ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೊಡುವ ಮೂಲಕ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಕೆಲವೊಂದು ವಿಡಿಯೋಸ್ ವೈರಲ್ ಆಗ್ತದೆ ಅಂತ ಹೇಳಿದರೆ ಕೆಲವೊಮ್ಮೆ
ಫುಡ್ ಟೇಸ್ಟಿಂದಾಗಿ ವೈರಲ್ ಆಗ್ತದೆ. ಇನ್ನೂ ಕೆಲವೊಂದು ವಿಡಿಯೋಸ್ ಹೈಪ್ ಅಂತ ಇರ್ತದಲ್ಲ, ಆ ಹೈಪ್ ಬಟನ್ ಒತ್ತಿದ್ರೆ ಕೂಡ ಪ್ರೆಸ್ ಮಾಡಿದ ತಕ್ಷಣ ಹೈಪ್ ಅಂತೇಳಿ ಬರ್ತದಲ್ಲ ಒಂದು ಐಕಾನ್, ಅದನ್ನು ನಾವು ಪ್ರೆಸ್ ಮಾಡಿದರೆ ಅದು ವೈರಲ್ ಆಗ್ತದೆ. ಸೊ ಆವಾಗ ನಮಗೆ ಯಾವ ರೆಸಿಪಿ ವೈರಲ್ ಆಗಿದೆ, ಅದು ಟೇಸ್ಟ್ ಇದೆಯಾ ಅಂತ ಹೇಳಿ ನೋಡಬೇಕಾಗ್ತದೆ. ಸೊ ಇನ್ನೊಮ್ಮೆ ನಾನು ಇದರ ಮಸಾಲೆ ಎಷ್ಟು ಅಂತ ಹೇಳ್ತೇನೆ, ಹೇಗೆ ಮಸಾಲೆ ಮಾಡೋದು ಅಂತ ಹೇಳಿ. ಗ್ರೀನ್ ಚಿಲ್ಲಿ 1, ಮತ್ತೆ ಸಣ್ಣ ನೀರುಳ್ಳಿ 2ರಿಂದ 3, ಇದು 2 ಕೂಡ ಆಪ್ಷನಲ್. ಬೇಕು ಅಂತ ಹೇಳಿದ್ರೆ ನಿಮಗೆ ಅಂತ ಹೇಳಿದ್ರೆ ಮಾತ್ರ ಹಾಕ್ಬೋದು. ಮತ್ತೆ ಗಾರ್ಲಿಕ್ ಒಂದು 4 to 5 ಎಸಳು ಬರ್ತದಲ್ಲ ಅದು, ಮತ್ತೆ ಜಿಂಜರ್ 1 ಇಂಚು, ಮತ್ತೆ ಚಿಲ್ಲಿ ಪೌಡರ್, ಅದರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಪ್ಲಸ್ ಖಾರದ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಖಾರ ಇದ್ದವರಿಗೆ. ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನೇ 2 ಟೇಬಲ್ ಸ್ಪೂನ್ ಹಾಕ್ಬೋದು. ಕರ್ಡ್ ಅರ್ಧ ಕಪ್ ಅಷ್ಟು ತಗೊಳ್ಬೇಕು, ತುಂಬ ಹುಳಿ ಇಲ್ಲದ್ದು ತಗೊಳ್ಳಿ. ಮತ್ತು ಟೇಸ್ಟಿಗೆ ಸಾಲ್ಟ್, ಟರ್ಮರಿಕ್ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ತಗೊಳ್ಬೇಕು, ಮತ್ತು ಪೆಪ್ಪರ್ ಅರ್ಧ ಟೀ ಸ್ಪೂನ್ ಅಷ್ಟು ತಗೊಳ್ಬೇಕು. ಇದು ಕೂಡ ಒಟ್ಟಿಗೆಲ್ಲ ಕೂಡ ಒಮ್ಮೆಲೆ ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡಿದರೆ ಆಯ್ತು. ಇದು ಇಫಾ ಚಿಕನಿಗೆ ಇರುವಂತಹ ಮಸಾಲೆ. ಇನ್ನು ಚಿಕನ್ ಫ್ರೈ ಮಾಡಲಿಕ್ಕೆ ಬಟರ್ ಮತ್ತು ಸನ್ಫ್ಲವರ್ ಆಯಿಲ್ ಸೇರಿಸಿ 2 ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಖಾಲಿ ಬಟರ್ ಮಾತ್ರ ಹಾಕಿದರೆ ತುಂಬ ಕರೀತದೆ. ಸೊ ಅದಕ್ಕೋಸ್ಕರ 2 ಕೂಡ ಆ್ಯಡ್ ಮಾಡಿ. ಯಾವುದು ಕೂಡ ವೆಜಿಟೇಬಲ್ ಆಯಿಲ್ ಆಗ್ಬೋದು, ಸನ್ಫ್ಲವರ್ ಆಯಿಲೇ ಬೇಕು ಅಂತಿಲ್ಲ. ಯಾವ ವೆಜಿಟೇಬಲ್ ಆಯಿಲ್ ಇದ್ದರೂ ಕೂಡ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದರೆ ಆಯಿತು. ಮತ್ತು ಕುಕ್ ಮಾಡುವಾಗ 2 ಸೈಡನ್ನು ಕೂಡ ಕುಕ್ ಮಾಡಬೇಕು. ತುಂಬ ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ಆವಾಗವಾಗ ಮಗುಚಿ ಹಾಕಬೇಕು 2 ಸೈಡು ಕೂಡ. ಒಮ್ಮೆ ಒಂದು ಸೈಡ್ ಹಾಕಿದರೆ ಒಂದು 5 ಮಿನಿಟ್ಸ್ ಆದ ನಂತರ ಅದನ್ನು ಪುನಃ ಮಗುಚಬೇಕು. ಹಾಗೆ ಒಳಗೆ ಮಸಾಲೆ ಎಲ್ಲ ಹಿಡ್ದಿದ ಅಂತ ನಾವು ಸ್ವಲ್ಪ ಸ್ಪೂನಲ್ಲಿ ಅದನ್ನು ಗುದ್ದಿ ಗುದ್ದಿ ನೋಡಬೇಕು, ಆಗ ಒಳಗೆ ಮಸಾಲೆ ಹಿಡ್ದಿದ ಅಂತ ಗೊತ್ತಾಗ್ತದೆ. ಸೊ ಅದಕ್ಕಾಗಿ ಹೀಗೆ ಒಂದು 20 to 30 ಮಿನಿಟ್ಸ್ ತನಕ ಕುಕ್ ಮಾಡಬೇಕು, ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಆಲ್ಮೋಸ್ಟ್ ಚಿಕನ್ ಕುಕ್ ಆಗ್ತಾ ಬಂದಿದೆ. ಸೊ ಆಯಿಲೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇರ್ತದೆ ನೋಡಿ, ಈ ರೀತಿ ತುಂಬ ಸಲ ಮಗುಚಿ ಹಾಕಿದ ನಂತರ ಈ ರೀತಿ ಬರ್ತದೆ. ಅಂದರೆ ಮಸಾಲೆ ಒಳ್ಳೆ ಇದ್ದರೆ ಮಾತ್ರ ಈ ರೀತಿ ಕಾಣೋದು, ಇಲ್ಲ ಅಂತ ಹೇಳಿದರೆ ವೈಟ್ ಆಗಿ ಕಾಣ್ತದೆ. ಅದಕ್ಕೋಸ್ಕರ 1ರಿಂದ 2 ಗಂಟೆ ನೀವು ಫ್ರಿಜ್ಜಲ್ಲಿ ಇಡಬೇಕು, ಮುಚ್ಚಿಡಬೇಕು, ಓಪನಲ್ಲಿ ಇಡಬಾರ್ದು. ಸೊ ಈಗ ಆಲ್ಮೋಸ್ಟ್ ಒಂದು 90% ಅಷ್ಟು ಚಿಕನ್ ಬೆಂದಾಗಿದೆ. ಇದು 20 ಮಿನಿಟ್ಸ್ ಆದದಷ್ಟೇ. ಇನ್ನು ಕೂಡ ನಾನೊಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡ್ತೇನೆ. ಇದು ನಾವು ಯಾರಾದರೂ ಗೆಸ್ಟಿಗೆ ಅಂತ ಮಾಡ್ತಿದ್ರೆ ನೀವು ಮಸಾಲೆ ಎಲ್ಲ ರೆಡಿ ಮಾಡಬೇಕು. ಮತ್ತು ಬರುವುದಕ್ಕಿಂತ ನಾವು ಯಾವಾಗ ಸರ್ವ್ ಮಾಡ್ತೇವೆ ಅದಕ್ಕಿಂತ ಅರ್ಧ ಗಂಟೆ ಮೊದಲು ನಾವು ಕ್ರೀಮಿಯನ್ನು ರೆಡಿ ಮಾಡಬೇಕು. ಕ್ರೀಮ್ ಹಾಕಿ ಆವಾಗಲೇ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಟೇಸ್ಟ್ ಇರೋದಿಲ್ಲ. ಅದಕ್ಕಾಗಿ ಸೊ ನಾವು ಮಧ್ಯಾಹ್ನಕ್ಕೆ ಮಾಡೋದು ಅಂತ ಹೇಳಿದರೆ ಮಧ್ಯಾಹ್ನ ಎಷ್ಟೋ ಗಂಟೆಗೆ ನಾವು ಲಂಚ್ ತಗೊಳ್ತೇವೆ, ಅದಕ್ಕಿಂತ ಅರ್ಧ ಗಂಟೆ ಮೊದಲು ಮಾಡಿದರೆ ಆಯಿತು. ಮಸಾಲೆ ಎಲ್ಲ ಮೊದಲೇ ಇಟ್ಟು ನಾವು ಫ್ರಿಜ್ಜಲ್ಲಿ ಇಡಬೇಕು. ಮಸಾಲೆ ಎಲ್ಲ ಹಿಡಿತದಲ್ಲ, ಆ ನಂತರ ನಾವು ಕುಕ್ ಮಾಡಬೇಕು. ಅರ್ಧ ಗಂಟೆ ಮೊದಲು ಕುಕ್ ಮಾಡಿದರೆ ಕುಕ್ ಆಗ್ತಾ ಇರಬೇಕಾದ್ರೆ ನಮಗೆ ಕ್ರೀಮ್ ಕೂಡ ರೆಡಿ ಮಾಡ್ಬೋದು. ಸೊ ಕ್ರೀಮ್ ಹಾಕಿದ ತಕ್ಷಣ ನಾವು ಒಂದು ಮಿನಿಟ್ ಮಾತ್ರ ಅದನ್ನು ಬಿಸಿಯಲ್ಲಿ ಇಡುವಂಥದ್ದು. ನೆಕ್ಸ್ಟ್ ಆವಾಗಲೇ ನಾವು ಸರ್ವ್ ಮಾಡಬೇಕು. ಚಿಕನ್ ಈಗ ಕುಕ್ ಆಗಿದೆ. ನಾನು ಈಗ ಇದಕ್ಕೆ ಒಂದು ಕ್ರೀಮನ್ನು ರೆಡಿ ಮಾಡ್ತೇನೆ. ಸೊ ನಾನು ಕ್ರೀಮ್ ಹಾಕುವಾಗ ಸಪ್ರೇಟ್ ಪ್ಲೇಟಲ್ಲಿ ಇಟ್ಟು ಕ್ರೀಮ್ ಹಾಕ್ತೇನೆ. ಯಾಕೆಂತ ಹೇಳಿದರೆ ನನಗೆ ಖಾಲಿ ವಿಡಿಯೋಗೋಸ್ಕರ ಮಾತ್ರ, ಸೊ ನನಗೆ ಪೋಸ್ಟ್ ಹಾಕಲಿಕ್ಕೆ ಫೋಟೋಸಿಗೋಸ್ಕರ ಮಾತ್ರ ಹಾಕುವಂಥದ್ದು. ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದೇ ತವದ ಮೇಲೆ ನೀವು ಮಸಾಲೆ ಹಾಕಬೇಕು, ಕ್ರೀಮ್ ಹಾಕುವಂಥದ್ದು. ಸೊ ಕ್ರೀಮಿಗೆ ಈಗ ನಾನು 1 ಕಪ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ಮತ್ತು ಅಮೂಲ್ ಅವರದ್ದು ಫ್ರೆಶ್ ಕ್ರೀಮ್ ತಗೊಂಡಿರೋದು. ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹೇಳಿದರೆ ಕುಕ್ಕಿಂಗ್ ಕ್ರೀಮ್ ಕೂಡ ತಗೊಳ್ಬೋದು. ಮತ್ತು 2 ಸ್ಲೈಸ್ ಚೀಸ್ ತಗೊಂಡಿದ್ದೇನೆ. ಆಗ ನಿಮಗೊಂದು ಡೌಟ್ ಬರ್ಬೋದು, ಮೊಸರೆಲ್ಲ ಚೀಸ್ ಯೂಸ್ ಮಾಡ್ಬೋದು ಅಂತೇಳಿ. ಮಾಡಲಿಕ್ಕೆ ಆಗೋದಿಲ್ಲ, ಮೊಸರೆಲ್ಲ ಚೀಸ್ ಯೂಸ್ ಮಾಡಬಾರ್ದು, ಸ್ಲೈಸ್ ಚೀಸೇ ಯೂಸ್ ಮಾಡಬೇಕು. ಮತ್ತು 2 ಮೊಟ್ಟೆಯದ್ದು ವೈಟ್ ಅದು ಮಾತ್ರ, ಎಲ್ಲೋ ಹಾಕಬೇಡಿ, ವೈಟ್ ಉಂಟಲ್ಲ ಅದು ಮಾತ್ರ 2 ಮೊಟ್ಟೆಯದ್ದು. ಮತ್ತು ಗಾರ್ಲಿಕ್ ಒಂದು 6 ಎಸಳಷ್ಟು ತಗೊಳ್ಬೇಕು. ಮತ್ತು ಸನ್ಫ್ಲವರ್ ಆಯಿಲ್ 2 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಬೇಕು. ಮತ್ತು ಪೆಪ್ಪರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತಗೊಳ್ಬೇಕು. ಮತ್ತು ಟೇಸ್ಟಿಗೆ ಸಾಲ್ಟು. ಇದು ಪೆಪ್ಪರ್ ನೀವು ಲಾಸ್ಟ್ ಬ್ಲೆಂಡ್ ಮಾಡಿ ಲಾಸ್ಟಿಗೆ ಹಾಕುವಂಥದ್ದು, ಅದು ಕೂಡ ಆಪ್ಷನಲ್. ನಿಮಗೆ ಬೇಕು ಅಂತ ಹೇಳಿದರೆ ಹಾಕ್ಬೋದು, ಖಾರ ಬೇಕು ಅಂತ ಹೇಳಿದರೆ. ಸ್ಪೈಸಿ ಇಷ್ಟ ಇದ್ದವರಿಗೆ ಹಾಕ್ಬೋದು. ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡಲಿಲ್ಲ. ಸೊ ನಿಮಗೆ ಖಾರ ಬೇಕು, ಸ್ಪೈಸಿ ಬೇಕು ಅಂತ ಹೇಳಿದರೆ ನೀವು ಕೊನೆಯಲ್ಲಿ ಕ್ರೀಮೆಲ್ಲ ಮಾಡಿದ ನಂತರ ಚಿಲ್ಲಿ ಫ್ಲೇಕ್ಸನ್ನು ಮಿಕ್ಸ್ ಮಾಡ್ಬೋದು.
ಹೆಚ್ಚಾಗಿ ನನ್ನ ವೀಡಿಯೋಸ್ ನೋಡೋದು ಕುಕ್ಕಿಂಗಲ್ಲಿ ಬಿಗಿನರ್ಸೇ ಹೆಚ್ಚಾಗಿ ನೋಡುವಂಥದ್ದು. ಸೊ ನನಗೆ ಮೆಸೇಜಸ್ ಬರ್ತದೆ, ಸೊ ಅದರಲ್ಲಿ ಬಿಗಿನರ್ಸೇ ಇರುವಂಥದ್ದು. ಸೊ ಅದಕ್ಕಾಗಿ ನಾನು ಇನ್ನೊಮ್ಮೆ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ. ಕ್ರೀಮಿಗೆ 1 ಕಪ್ ಫ್ರೆಶ್ ಕ್ರೀಮ್ ಅಮೂಲ್ ಅವರದ್ದು ತಗೊಂಡಿದ್ದೇನೆ, ಆರ್ ಕುಕ್ಕಿಂಗ್ ಕ್ರೀಮ್ ತಗೊಳ್ಬೋದು. 2 ಸ್ಲೈಸ್ ಚೀಸ್, ಮೊಸರೆಲ್ಲ ಚೀಸ್ ಬೇಡ. ಮತ್ತು ಮೊಟ್ಟೆಯದು ವೈಟದ್ದು 2 ಮೊಟ್ಟೆಯದು 4 ಪೀಸ್ ಮಾಡಿದರೆ ಆಯಿತು, 1 ಮೊಟ್ಟೆಯಿಂದ 2 ಪೀಸ್ ಹಾಗೆ. ಮತ್ತು ಗಾರ್ಲಿಕ್ ಒಂದು 6 ತಗೊಳ್ಳಿ, 6 ಗಾರ್ಲಿಕ್ ಅಲ್ಲ, ಎಸಳು ಮಾತ್ರ. ಮತ್ತು ಸನ್ಫ್ಲವರ್ ಆಯಿಲ್ 2 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್, ಇದು ಕೂಡ ಆಪ್ಷನಲ್. ನಿಮಗೆ ಸ್ಪೈಸಿ ಬೇಕು ಅಂತ ಹೇಳಿದರೆ ಕೊನೆಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಮತ್ತು ಚಿಲ್ಲಿ ಫ್ಲೇಕ್ಸ್ ಬೇಕಾದವರು ಯೂಸ್ ಮಾಡ್ಬೋದು, ಅದು ಕೂಡ ಆಪ್ಷನಲ್. ಸ್ಪೈಸಿ ಬೇಕು ಅಂತ ಹೇಳಿದರೆ ಯೂಸ್ ಮಾಡ್ಬೋದು. ಕ್ರೀಮ್ ಆಲ್ರೆಡಿ ರೆಡಿಯಾಗಿದೆ. ಸೊ ಈಗ ಚಿಕನ್ ಕೂಡ ಕುಕ್ ಆಗಿದೆ. 30 ಮಿನಿಟ್ ಕುಕ್ ಮಾಡಿದ್ದೇನೆ ಲೋ ಫ್ಲೇಮಲ್ಲಿ. ಇನ್ನು ಫ್ಲೇಮನ್ನು ಕಡಿಮೆ ಮಾಡಿ, ನೀವು ಬೇರೆ ಪ್ಲೇಟಿಗೆ ಹಾಕಿ ಕ್ರೀಮ್ ಹಾಕಬೇಡಿ. ಸೊ ನಾನು ಅದು ತೋರಿಸ್ತಾ ಇರುವಂಥದ್ದು, ನಾನು ಒಂದು ಫೋಟೋ ತೆಗಿಲಿಕ್ಕೋಸ್ಕರ ಮಾತ್ರ. ನಾನು ಅಗೇನ್ ಪ್ಯಾನಿಗೆ ಹಾಕಿಯೇ ನಾನು ಕ್ರೀಮ್ ಹಾಕಿರುವಂಥದ್ದು. ಸೊ ಈಗ ಪ್ಯಾನಲ್ಲೇ ಲೋ ಫ್ಲೇಮಲ್ಲಿ ಇಟ್ಟು ಚಿಕನ್ ಮೇಲೆ ಈ ಕ್ರೀಮನ್ನು ಹಾಕಿ ಫುಲ್ ಕಂಪ್ಲೀಟಾಗಿ ಸವರಬೇಕು. ನೋಡಿ, ಕ್ರೀಮ್ ಹೀಗೆ ಈ ಥಿಕ್ನೆಸ್ಸಲ್ಲಿ ಬಂದರೆ ಸಾಕು. ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಅದು ಕ್ರೀಮು ಮೇಲೆ ಹಾಕಲಿಕ್ಕೆ ಈಸಿ ಆಗ್ತದೆ. ಸೊ ತುಂಬ ಆಯಿಲ್ ಹಾಕಬೇಡಿ. ಮತ್ತು ಕ್ರೀಮ್ ಹಾಕಿದ ನಂತರ ಚಿಕನ್ ಪೀಸನ್ನು ತಿರುಗಿಸಿ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ನಾವು ಮೇಲೆ ಮಾತ್ರ, ನಮಗೆ ಮೇಲೆ ಪೋರ್ಷನ್ ಏನು ಕಾಣ್ತದೆ ಅಲ್ಲಿಗೆ ಮಾತ್ರ ಕ್ರೀಮನ್ನು ಸ್ಪ್ರೆಡ್ ಮಾಡುವಂಥದ್ದು. ಸೊ ಇನ್ನು ಅದನ್ನು ವಾಪಸ್ ತಿರುಗಿಸಿ ಹಾಕಿ ಎಲ್ಲ ನೀವು ಕ್ರೀಮ್ ಹಾಕೋದು ಬೇಡ. ಅದಕ್ಕಾಗಿ ಫಸ್ಟಿಗೆ ಹೇಳುವಂಥದ್ದು, ಚಿಕನ್ ಕಂಪ್ಲೀಟಾಗಿ ಕುಕ್ ಆಗಿರಬೇಕು. ಕುಕ್ಕಾದ ನಂತರವೇ ಕ್ರೀಮನ್ನು ಹಾಕಬೇಕು. ಮತ್ತು ಕ್ರೀಮ್ ಹಾಕಿದ ನಂತರ 1 ಮಿನಿಟ್ ಮಾತ್ರ ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು 1 ಮಿನಿಟ್ ಇಡಬೇಕು. 1 ಮಿನಿಟ್ ಆರ್ ಹಾಫ್ ಮಿನಿಟ್ ಇಟ್ಟರು ಸಾಕು. ಇಷ್ಟೇ ಇರುವಂಥದ್ದು ಇಫಾ ಚಿಕನ್ ರೆಸಿಪಿ. ಇಫಾ ಚಿಕನ್ ಈಗ ರೆಡಿಯಾಗಿದೆ. ನಾನು 1 ಮಿನಿಟ್ ಫ್ರೈ ಪ್ಯಾನಲ್ಲೇ ಇಟ್ಟು ಕುಕ್ ಮಾಡಿದ್ದೇನೆ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ, ಹೇಗೆ ಟೇಸ್ಟ್ ಇದೆ ಅಂತೇಳಿ ಫೀಡ್ಬ್ಯಾಕನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.